ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ 47. ಶಕ್ತಿ, ಎಲ್ಲಿದೆಯಾ? ನಾನು ಆಸ್ಪತ್ರೆಗೆ ಬಂದಿದ್ದೆ ಎಂದ ಶಿವ ಶಕ್ತಿಗೆ ಕರೆ ಮಾಡಿ ಕೇಳಿದ. ತಾನು ಆಸ್ಪತ್ರೆಗೆ ಬಂದಾಗ ಶಕ್ತಿ ಅಲ್ಲಿರಲಿಲ್ಲ. ನಾನು ಆಫೀಸ್ನಲ್ಲಿದ್ದೆ ಶಿವ, ಮನೆಗೆ ಹೋಗಬೇಕು ಊಟಕ್ಕೆ ಈಗ. ನೀನ್ಯಾಕೆ ಆಸ್ಪತ್ರೆಗೆ ಹೋಗಿದೀಯಾ ಕೇಳಿದವಳಿಗೆ ಖುಷಿ ಅವ ಕರೆ ಮಾಡಿದ್ದಕ್ಕೆ. ಇಲ್ಲಿಗೆ ಬರೋಕ್ಕಾಗುತ್ತಾ? ಸ್ವಲ್ಪ ಮಾತಾಡಬೇಕಿತ್ತು. ಅವನಿಗೆ ಆಸ್ಪತ್ರೆಯಲ್ಲಿಯೇ ಕೆಲಸ ಇತ್ತು, ಅದಕ್ಕೆ ಶಕ್ತಿ ಅಲ್ಲಿರುವುದು ಮುಖ್ಯವಾಗಿತ್ತು. ಈಗಲೇ ಬರ್ತೀನಿ ಎಂದವಳು ಖುಷಿಯಿಂದ ಆಸ್ಪತ್ರೆಯ ದಾರಿ ಹಿಡಿದಿದ್ದಳು. ಆ ಆಸ್ಪತ್ರೆಯಲ್ಲಿದ್ದ ಡ್ರಗ್ ಸಪ್ಲೈಯರ್ ಬಗ್ಗೆ ತಿಳಿಯಬೇಕಿತ್ತು ಅವನು. ಇಷ್ಟು ದಿನವಾದರೂ ಅವನಿಗೆ ಎಚ್ಚರವಾಗದಿರುವುದು ಇವನಿಗೆ ಮೊದಲಿಂದಲೂ ಅನುಮಾನವಿತ್ತು. ಹಾಗಾಗಿ ಆಸ್ಪತ್ರೆಗೆ ಬಂದಾಗಲೆಲ್ಲ ಆ ವ್ಯಕ್ತಿಯನ್ನು ನೋಡಿಯೇ ಹೋಗುತ್ತಿದ್ದ. ಅನುಮಾನ ಬಗೆಹರಿಸಿಕೊಳ್ಳುವ ಸಮಯ ಈಗ ಬಂದಿತ್ತು. ಸರ್, ಟೀ ತಗೊಳ್ಳಿ ಎಂದ ಸರಳ ಶಿವನ ಮುಂದೆ ಟೀ ತಂದಿಟ್ಟಳು. ಅವ ಸರಿ ಮಾಡಿಸಿದ್ದ ಆಸ್ಪತ್ರೆಯ ಗಾಜು ಕಿಟಕಿಗಳನ್ನು ನೋಡಿ ಬಂದು ಶಕ್ತಿಯ ಚೇಂಬರಿನಲ್ಲಿ ಕುಳಿತಿದ್ದ. ಥ್ಯಾಂಕ್ ಯು ಎಂದವ ಟೀ ಕುಡಿಯುತ್ತಾ ಕುಳಿತ. ಅವ ಟೀ ಕಪ್ ಖಾಲಿ ಮಾಡುವಷ್ಟರಲ್ಲಿ ಶಕ್ತಿ ಅಲ್ಲಿಗೆ ಬಂದಿದ್ದಳು. ಏನು ಮಾತಾಡೋದಿತ್ತು ಸಪ್ಲೈಯರ್ಗೆ ನನ್ನ ಜೊತೆ ಎನ್ನುತ್ತಾ ಬಂದವಳು ತನ್ನ ಚೇರಿನಲ್ಲಿ ಕುಳಿತಳು. ನಿನ್ನ ಆಸ್ಪತ್ರೆಯ ಸ್ಟಾಫ್ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು ನಾನು ನೇರವಾಗಿ ಎಂದ. ಯಾಕೆ ಕೇಳಿದವಳಿಗೆ ಕೊಂಚ ಆತಂಕ. ನಾನು ಅಡ್ಮಿಟ್ ಮಾಡಿದ ವ್ಯಕ್ತಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವನಿಗೆ ಪ್ರಜ್ಞೆ ಬರದಿರೋ ಹಾಗೆ ಔಷಧಿ ಕೊಡ್ತಿದ್ದಾರೆ ಅಂತ ಅನುಮಾನ ನನಗೆ ಎಂದ ಮಾತಿಗೆ ಶಕ್ತಿಗೆ ಕೋಪ ಕ್ಷಣದಲ್ಲಿಯೇ. ಇದು ನನ್ನ ಆಸ್ಪತ್ರೆ ಶಿವ, ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿ ಕೋಮಾದಲ್ಲಿದ್ದಾನೆ. ಕೋಮಾ ಪೇಷಂಟ್ಗೆ ಯಾವಾಗ ಎಚ್ಚರ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕೋಪದಲ್ಲಿಯೇ ಎಂದಳು. ಅದು ನನಗೂ ಗೊತ್ತು ಶಕ್ತಿ, ಆದರೆ ಆ ವ್ಯಕ್ತಿ ನಮಗೆ ತುಂಬ ಮುಖ್ಯವಾದವನು. ಅವನಿಂದ ನಮಗೆ ತುಂಬ ಮಾಹಿತಿಗಳು ಸಿಗಬೇಕಾಗಿದೆ. ಅವನು ಹುಷಾರಾಗಬೇಕು. ಆದರೆ ಇಷ್ಟು ದಿನದಿಂದ ಅವನಲ್ಲಿ ಯಾವ ಇಂಪ್ರೂವ್ಮೆಂಟ್ಸ್ ಕಂಡಿಲ್ಲ. ಸೊ ನಮ್ಮ ಕಡೆಯಿಂದ ಒಬ್ಬ ಡಾಕ್ಟರ್ ಅವನನ್ನು ಚೆಕಪ್ ಮಾಡ್ತಾರೆ. ನನ್ನ ಆಸ್ಪತ್ರೆಯ ಡಾಕ್ಟರ್ಸ್ ಮೇಲೆ ಅನುಮಾನನ ನಿನಗೆ? ಬೇಕಾದರೆ ಅವ್ರ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ತೋರಿಸ್ಲಾ? ನನ್ನನ್ನು ತಪ್ಪಾಗಿ ತಿಳ್ಕೊತಿದ್ಯಾ ಶಕ್ತಿ ನೀನು? ನನಗೆ ಅವ್ರ ಕ್ವಾಲಿಫಿಕೇಷನ್ ಮೇಲೆ ಅನುಮಾನ ಇಲ್ಲ. ಅವನಿಗೆ ಕೊಡ್ತಿರೋ ಟ್ರೀಟ್ಮೆಂಟ್ ಮೇಲೆ ಅನುಮಾನ. ಅಂದರೆ ಅವನಿಗೆ ಎಚ್ಚರ ಆಗದೆ ಇರೋ ಹಾಗೆ ಅವನಿಗೆ ಬೇಡದಿರೋ ಔಷಧಿ ಕೊಡ್ತಿದ್ದಾರೆ ಅನ್ನೋ ಅನುಮಾನ ಅಷ್ಟೇ ನನಗೆ. ಅದನ್ನು ಬಗೆಹರಿಸ್ಕೋಬೇಕು ನಾನು. ಆ ಥರ ಸ್ಟಾಫ್ ಯಾರೂ ಇಲ್ಲ ನನ್ನ ಆಸ್ಪತ್ರೆಯಲ್ಲಿ ಕೋಪದಿಂದ ಗಟ್ಟಿಯಾಗಿ ಎಂದಳು. ಸಾರಿ ಶಕ್ತಿ, ನಾನು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಎಂದವ ತನ್ನ ಕೆಲಸದಲ್ಲಿ ಮಾತ್ರ ಯಾರ ಮಾತನ್ನು ಕೇಳುವವನೇ ಅಲ್ಲ. ಅವಳು ಮಾತನಾಡಲಿಲ್ಲ. ನಾನು ಶಿವ ಆಗಿ ಇಲ್ಲಿ ಬಂದಿಲ್ಲ, ಶಿವರಾಮ್ ಕಣ್ಣನಾಗಿ ಬಂದಿದ್ದೀನಿ. ನೀನು ನನಗೆ ಸಹಕರಿಸಿದ್ರೆ ನಾನು ನನ್ನ ರೀತಿಯಲ್ಲೇ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಹೆದರದೆ ಎಂದ. ಕೋಪ ಹೆಚ್ಚಾದರೂ ಮಾತನಾಡದೆ ಫೋನ್ ಹಿಡಿದು ಸರಳಳನ್ನು ಒಳಗೆ ಬರಲು ಹೇಳಿದಳು. ಎಸ್ ಮ್ಯಾಮ್ ಎಂದು ಸರಳ ಬಂದು ನಿಂತಾಗ ಶಕ್ತಿ ಶಿವನ ಮುಖ ನೋಡಿದಳು. ಅವನ ಕೆಲಸ ಅವ ಮಾಡಲಿ ಎಂದು. ಮಿಸ್ ಸರಳ, ಆ ಕೋಮಾ ಪೇಷಂಟ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್, ನೋಡ್ಕೋತಿರೋ ನರ್ಸ್ ಆ್ಯಂಡ್ ಆ ರೂಮ್ನ ಕ್ಲೀನ್ ಮಾಡೋ ಕ್ಲೀನರ್, ಆ ರೂಮ್ಗೆ ಹೋಗೋ ಪ್ರತಿಯೊಬ್ಬರನ್ನು ಕರ್ಕೊಂಡು ಬನ್ನಿ ಎಂದ ಸರಳನ್ನು ನೋಡುತ್ತಾ. ಶಕ್ತಿಯ ಫೋನ್ ರಿಂಗ್ ಆಯಿತು. ರಿಸೀವ್ ಮಾಡಿ ಕಿವಿಗಿಟ್ಟವಳು, ನೀವು ಊಟ ಮಾಡಿ ಅಪ್ಪ, ನನಗೆ ಕೆಲಸ ಇದೆ, ಹೊರಟಾಗಿಯೇ ಎಂದು ಕಾಲ್ ಕಟ್ ಮಾಡಿದಳು. ಅದನ್ನು ಕೇಳಿಸಿಕೊಂಡ ಶಿವನಿಗೆ ಅರ್ಥವಾಯಿತು ರಾಯರ ಕರೆ ಎಂದು. ಸರಳ, ಅವರು ಹೇಳ್ದಾಗೆ ಮಾಡು ಎಂದಳು ಆಜ್ಞೆ ಮಾಡಿ ಶಕ್ತಿ. ಓಕೆ ಮ್ಯಾಮ್ ಎಂದ ಸರಳ ಹೊರಗೆ ಹೆಜ್ಜೆ ಇಡುವ ಮೊದಲೇ ಮಿಸ್ ಸರಳ ಎಂದು ಕರೆದ ಶಿವ. ಆಕೆ ಮತ್ತೆ ತಿರುಗಿ ನಿಂತಳು. ಮೊದಲು ಕ್ಯಾಂಟೀನಿಂದ 2 ಊಟ ಕಳಿಸಿ ಇಲ್ಲಿಗೆ, ಆಮೇಲೆ ಅವರಿಗೆಲ್ಲ ಬರೋದಕ್ಕೆ ಹೇಳಿ. ಈಗಲೇ ಅವರಿಗೆ ವಿಷಯ ತಿಳಿಸಬೇಡಿ ಎಂದ ಶಕ್ತಿಯ ಕೋಪ ಕಂಡು. ನನಗೆ ಊಟ ಬೇಡ ಕೋಪದಲ್ಲಿ ಎಂದಳು ಶಿವನ ಮುಖ ನೋಡದೆ. ಸರಳ ಶಿವನ ಮುಖ ನೋಡಿದಳು. ನೀವು 2 ಊಟ ಕಳಿಸಿ ಹೋಗಿ ಎಂದವ ಸರಳನ್ನು ಕಳುಹಿಸಿದ ಅಲ್ಲಿಂದ. ಶಕ್ತಿ ಅವನ ಮೇಲಿನ ಕೋಪದಿಂದ ಮಾತನಾಡದೆ ಬುಸುಗುಡುತ್ತಾ ಅಲ್ಲಿಯೇ ಇದ್ದ ಯಾವುದೋ ಒಂದು ಫೈಲ್ ಹಿಡಿದು ಕುಳಿತಳು. ಶಕ್ತಿ, ಇಷ್ಟೊಂದು ಕೋಪ ಯಾಕೆ? ನಾನು ನನ್ನ ಕೆಲಸ ಮಾಡ್ತಿದ್ದೀನಿ ತಾಳ್ಮೆಯಿಂದ ಎಂದ. ನಿನ್ನ ಕೆಲಸ ನೀನು ಮಾಡೋ ಅಂತಾನೆ ಹೇಳಿದ್ನಲ್ಲ, ಮತ್ತೆ ಕೋಪ ಯಾಕೆ? ನನ್ನ ಆಸ್ಪತ್ರೆಯಲ್ಲಿ ಆ ಥರ ಯಾರೂ ಇಲ್ಲ ಅಂತ ಹೇಳಿದ್ರು ನೀನು ನನ್ನನ್ನು ನಂಬ್ತಿಲ್ವಲ್ಲ. ಆ ಥರ ನೀನು ಅಂದ್ಕೊಂಡ ಹಾಗೆ ಯಾರೂ ಫ್ರಾಡ್ ಇಲ್ಲ ಅಂತ ಪ್ರೂವ್ ಆದರೆ ನಾನು ಎಲ್ಲರ ಮುಂದೆನೇ ನಿನಗೆ ಸಾರಿ ಕೇಳ್ತೀನಿ ಆಯಿತಾ ಎಂದ ಅವಳನ್ನು ರಮಿಸಲು. ಸಾರಿ ಪ್ರಶ್ನೆ ಅಲ್ಲ ಶಿವ, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅವನನ್ನೇ ದಿಟ್ಟಿಸಿ ಕೇಳಿದಳು. ನಾನು ಪೊಲೀಸ್ ಶಕ್ತಿ, ಕಣ್ಣಿಂದ ನೋಡಿ ಕಿವ್ಯಾರೆ ಕೇಳಿದ ಮೇಲೂ ಅನುಮಾನದಿಂದಾನೇ ನೋಡೋದು ನಾವು ಎಂದವನ ಮಾತಿಗೆ ಮಾತನಾಡಲಿಲ್ಲ ಮತ್ತೆ.
ಶಿವ ಕೂಡ ಮಾತನಾಡದೆ ಫೋನ್ ಹಿಡಿದು ಕೇಶವನಿಗೆ ಕರೆ ಮಾಡಿದ. ಕೇಶು, ನೀನು ಊಟ ಮಾಡು, ನಾನು ಇಲ್ಲೇ ಆಸ್ಪತ್ರೆಯಲ್ಲಿ ಊಟ ಮಾಡ್ತಿದ್ದೀನಿ ಎಂದವನ ಮಾತು ಶಕ್ತಿಗೆ ಇರಿಸು ಮುರಿಸಾಯಿತು. ನಿನ್ನ ಹೆಂಡತಿ ಜೊತೆನಾ ಕೇಳಿದ್ದ ಕೇಶವ. ಹಾಂ, ನನ್ನ ಹೆಂಡತಿ ಜೊತೆನೆ ಎಂದ ಶಿವ ಶಕ್ತಿಗೆ ಅಣಕಿಸುವಂತೆ. ಅವನ ಮಾತಿಗೆ ಅವನನ್ನೊಮ್ಮೆ ನೋಡಿದವಳು ಮತ್ತೆ ಫೈಲ್ ನೋಡಿದಳು. ನೀನು ಇಲ್ಲ ಅಂದರೆ ನಿನ್ನ ಗೆಳೆಯ ಊಟ ಮಾಡೋದಿಲ್ವಾ? ಶಿವ ಕಾಲ್ ಕಟ್ ಮಾಡಿದ ನಂತರ ಕೇಳಿದಳು. ಹೌದು ಎಂದವ ಅವಳನ್ನೇ ದಿಟ್ಟಿಸುತ್ತಾ ಕುಳಿತ. ಶಕ್ತಿ ಮಾತನಾಡದೆ ಫೈಲ್ ನೋಡುತ್ತಾ ಕುಳಿತಳು. 5 ನಿಮಿಷವಾದರೂ ಅವಳನ್ನೇ ನೋಡುತ್ತಾ ಕುಳಿತಿದ್ದ ಅವನ ನೋಟ ಸಹಿಸಲಾಗದೆ, ಯಾಕೆ ಹಾಗೆ ನೋಡ್ತಿದೀಯಾ? ಮುಖ ಊದಿಸಿಕೊಂಡೇ ಕೇಳಿದಳು. ನೀನು ನನ್ನನ್ನು ನಿನ್ನೆ ರಾತ್ರಿ ಹೀಗೆ ನೋಡ್ತಿದ್ದೆ ಅಲ್ವಾ? ಕೇಳಿದ ಪ್ರೀತಿಯಿಂದ. ಅವನ ಮಾತಲ್ಲಿ ಸಿಕ್ಕಿಬಿದ್ದವಳು ಮೌನವಾದಳು. ಅಷ್ಟರಲ್ಲಿ ಒಬ್ಬ ಊಟ ತಂದಿಟ್ಟ ಇಬ್ಬರ ಮುಂದೆ. ಊಟ ಮಾಡಿ ಬಂದಿಲ್ಲ ತಾನೆ? ಹಿಂದಿನ ರಾತ್ರಿ ಅವ ಸುಳ್ಳಾಡಿದ್ದನ್ನು ನೆನಪಿಸಿದಳು. ನಿನ್ನ ಜೊತೆನೇ ಊಟ ಮಾಡಬೇಕು ಅಂತ ಏನೂ ಬಂದಿರಲಿಲ್ಲ, ಆದರೆ ಪರಿಸ್ಥಿತಿ ಹಾಗೆ ಬಂತು ಎಂದವ ಅವಳನ್ನು ಛೇಡಿಸದೇ ಇರುವವನಲ್ಲ. ಇಬ್ಬರೂ ಕೈ ತೊಳೆದು ಬಂದು ಊಟ ಶುರು ಮಾಡಿದರು. ಏನಾದರೂ ಮಾತಾಡು ಸಪ್ಲೈಯರ್ ಹೆಂಡ್ತಿ, ಹೀಗೆ ಸುಮ್ಮನೆ ಊಟ ಮಾಡೋದಕ್ಕೆ ಬೇಜಾರು ಎಂದವ ಅವಳ ಕೋಪ ತಡಿಸಬೇಕಾಗಿತ್ತು. ಮೊದಲು ಕೆಲಸ ಆಗಲಿ, ಆಮೇಲೆ ಮಾತಾಡ್ತೇನೆ ನಿನಗೆ ಎಂದವಳ ಕೋಪ ಸತ್ಯ ಗೊತ್ತಾಗುವವರೆಗೂ ತಣಿಯುವಂಥದ್ದಲ್ಲ. ಅವನಿಗೆ ಅವಳ ಅಹಂಕಾರ ಗೊತ್ತಿದ್ದದ್ದೇ ಅಲ್ಲವೇ? ಮಾತನಾಡದೆ ಊಟ ಮುಗಿಸಿದ. ಶಕ್ತಿಯ ಊಟ ಮುಗಿದ ನಂತರ ಸರಳನ್ನು ಕರೆದು ತನಗೆ ಬೇಕಾಗಿದ್ದವರನ್ನು ಬರಲು ಹೇಳಿದ. ಸರಳ ಅವರೆಲ್ಲರನ್ನೂ ಕರೆತಂದು ನಿಲ್ಲಿಸಿದಳು ಶಿವನ ಮುಂದೆ. ಶಕ್ತಿ ಮಾತನಾಡದೆ ಎಲ್ಲವನ್ನೂ ನೋಡುತ್ತಾ ಕುಳಿತಿದ್ದಳು, ಮುಖ ಗಂಟು ಹಾಕಿಯೇ. ಶಿವ ತಪ್ಪು ಮಾಡುತ್ತಿದ್ದಾನೆಂಬ ಯೋಚನೆ ಅವಳಲ್ಲಿ. ನಿಮ್ಮ ಕೆಲಸ ಹೇಳಿ ಎಂದ ಶಿವ ಕುಳಿತಲ್ಲಿಯೇ ಅವರೆಲ್ಲರನ್ನೂ ನೋಡುತ್ತಾ. ಅವನ ಮುಂದೆ 2 ಡ್ಯೂಟಿ ಡಾಕ್ಟರ್ಸ್, 3 ಜನ ನರ್ಸ್, ಒಬ್ಬ ಕ್ಲೀನರ್ ನಿಂತಿದ್ದ. ಅವರೆಲ್ಲ ಅವರ ಕೆಲಸ ಹೇಳಿದ ನಂತರ ತನ್ನ ಪ್ರಶ್ನೆ ಕೇಳಲು ಶುರು ಮಾಡಿದ ಶಿವ. ನೀವು ಯಾವ್ಯಾವ ಸಮಯಕ್ಕೆ ಬರ್ತೀರಾ? ಯಾವಾಗ ಯಾರು ಆ ಪೇಷಂಟ್ನ ನೋಡ್ಕೋತೀರಾ? ನಾನು ಬೆಳಗ್ಗೆ 11 ಗಂಟೆಗೆ ಬರ್ತೀನಿ, ಆಗ ಒಮ್ಮೆ ನೋಡಿ ಬರ್ತೀನಿ. ಸಂಜೆ 5:30ಕ್ಕೆ ಡ್ಯೂಟಿ ಮುಗಿಸ್ಕೊಂಡು ಹೋಗುವಾಗ ಒಮ್ಮೆ ನೋಡಿ ಹೋಗ್ತೀನಿ ಎಂದ ಒಬ್ಬ ಡಾಕ್ಟರ್. ನಾನು ಸಂಜೆ 6 ಗಂಟೆಗೆ ಬರ್ತೀನಿ, ರಾತ್ರಿ 9 ಗಂಟೆಗೆ ರೌಂಡ್ಸ್ ಹೋದಾಗ ಒಮ್ಮೆ ಚೆಕ್ ಮಾಡ್ತೀನಿ, ಬೆಳಗ್ಗೆ 9 ಗಂಟೆಗೆ ಡ್ಯೂಟಿ ಮುಗಿಸಿ ಹೋಗುವಾಗ ಚೆಕ್ ಮಾಡ್ತೀನಿ ಎಂದ ಮತ್ತೊಬ್ಬ ಡಾಕ್ಟರ್. ನಮ್ಮ ಡೇ ಆ್ಯಂಡ್ ನೈಟ್ ಶಿಫ್ಟ್ ಚೇಂಜ್ ಆದಾಗಲೂ ಇದೇ ಟೈಮಿಂಗ್ಸ್ನಲ್ಲಿ ನಾವು ಚೆಕ್ ಮಾಡೋದು ಎಂದ ಮೊದಲನೆಯ ಡಾಕ್ಟರ್. ಅವರಿಬ್ಬರ ಮಾತು ಮುಗಿಯುತ್ತಲೇ ನಿಂತಿದ್ದ 3 ನರ್ಸ್ ನೋಡಿದ ಅವರು ಮಾತನಾಡಲೆಂದು. ಸರ್, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀನಿ, ಟೈಮ್ ಟು ಟೈಮ್ ಡ್ರಿಪ್ಸ್ ಚೇಂಜ್ ಮಾಡೋದು ನನ್ನ ಕೆಲಸ ಎಂದಳು ಒಬ್ಬಳು ನರ್ಸ್. ನಾನು ಬೆಳಗ್ಗೆ ಮತ್ತೆ ಸಂಜೆ ಇಂಜೆಕ್ಷನ್ ಕೊಡ್ತೀನಿ ಎಂದವಳು ತಲೆ ತಗ್ಗಿಸಿದಳು ಮತ್ತೊಬ್ಬಳು ನರ್ಸ್. ನಾನು ಆಗಾಗ ಡ್ರಿಪ್ಸ್ ನೋಡೋದು, ಆ ರೂಮ್ ನೋಡೋದು, ಪೇಷಂಟ್ನಲ್ಲಿ ಏನಾದರೂ ಬದಲಾಗಿದೆಯಾ ಅಂತ ನೋಡೋದು ನನ್ನ ಕೆಲಸ ಎಂದ ಒಬ್ಬ ನರ್ಸ್. ನಾನು ಬೆಳಗ್ಗೆ ಸಂಜೆ ಕಸ ಹೊಡೆದು ಕಲ್ಲು ಒರೆಸ್ತೀನಿ ಎಂದಳು ಕ್ಲೀನಿಂಗ್ ಕೆಲಸದಲ್ಲಿದ್ದವಳು. ಡಾಕ್ಟರ್, ನೀವು ಆ ಪೇಷಂಟ್ಗೆ ಕೊಡೋಕೆ ಹೇಳಿರೋ ಇಂಜೆಕ್ಷನ್ ಯಾವುದು ಕೇಳಿದ ಶಿವನ ಪ್ರಶ್ನೆಗೆ ಒಬ್ಬ ಡಾಕ್ಟರ್ ಔಷಧಿಯ ಹೆಸರು ಹೇಳಿದ. ನೀವು ಯಾವ ಇಂಜೆಕ್ಷನ್ ಕೊಡ್ತಿದ್ದೀರಾ ಕೇಳಿದ ಶಿವ ಡ್ರಿಪ್ಸ್ ಚೇಂಜ್ ಮಾಡುವ ನರ್ಸನ್ನು. ನಾನು ಯಾವ ಇಂಜೆಕ್ಷನ್ ಕೊಡೋದಿಲ್ಲ ಸರ್, ಡ್ರಿಪ್ಸ್ ಚೇಂಜ್ ಮಾಡೋದಷ್ಟೇ ನನ್ನ ಕೆಲಸ. ನೀವು ಇಂಜೆಕ್ಷನ್ ಕೊಡ್ತೀರಾ ಅಲ್ವಾ? ಯಾವ ಇಂಜೆಕ್ಷನ್ ನೀವು ಕೊಡೋದು ಕೇಳಿದ ಇಂಜೆಕ್ಷನ್ ಕೊಡುವ ನರ್ಸನ್ನು. ಡಾಕ್ಟರ್ ಹೇಳಿದ್ದಾನೆ ನಾನು ಕೊಡ್ತೀನಿ ಸರ್ ಎಂದವಳು ಕೊಂಚ ಭಯದಲ್ಲಿರುವುದು ಶಿವನಿಗೆ ಅರ್ಥವಾಯಿತು. ಅದೇ ಯಾವುದು, ಅದರ ಹೆಸರು ಹೇಳಿ ಎಂದಾಗ ಅದು ಅದು ಎಂದು ತಡವರಿಸಿದಳು. ಹೇಳಿ, ಯಾವುದು ಕೊಡ್ತಿದ್ದೀರಾ ಸ್ವಲ್ಪ ಜೋರು ಮಾಡಿ ಕೇಳಿದ. ಡಾಕ್ಟರ್ ಹೇಳಿದ್ದನ್ನೇ ಕೊಡ್ತಿದ್ದೀನಿ ಸರ್ ಎಂದಳು ಶಿವನನ್ನು ನೋಡುತ್ತಾ. ಇವತ್ತು ಬೆಳಗ್ಗೆ ಕೊಟ್ಟಿದ್ದೀರಾ? ಹಾಂ ಸರ್, ಕೊಟ್ಟಿದ್ದೀನಿ ಎಂದವಳು ಬೆವರಿದ್ದಳು. ಮತ್ತೆ ಈ ಔಷಧಿ ಕಸದ ಡಬ್ಬೆಯಲ್ಲಿ ಯಾಕೆ ಬಿದ್ದಿತ್ತು ಇವತ್ತು ಕೇಳಿದ ಶಿವ ತನ್ನ ಜೇಬಿನಲ್ಲಿದ್ದ ಪುಟ್ಟ ಔಷಧಿಯನ್ನು ತೆಗೆದು ಅವರ ಮುಂದೆ ಹಿಡಿದು. ಅದನ್ನು ಕಂಡವಳು ಹೆದರಿದಳು ಒಮ್ಮೆಲೆ. ಶಕ್ತಿಗೂ ಆಶ್ಚರ್ಯ. ಡಾಕ್ಟರ್, ನೀವು ಕೊಡೋಕೆ ಹೇಳಿದ ಇಂಜೆಕ್ಷನ್ ಇದೇನಾ ನೋಡಿ ಎಂದ ಅದನ್ನು ಡಾಕ್ಟರ್ ಕೈಗಿಟ್ಟು. ಅದನ್ನು ನೋಡಿದ ಡಾಕ್ಟರ್ ಹೌದು ಎಂದರು. ಮತ್ತೆ ಈ ತುಂಬಿರೋ ಔಷಧಿ ಕಸದ ಡಬ್ಬಿಯಲ್ಲಿ ಯಾಕಿತ್ತು ಎಂದ ಶಿವನ ಪ್ರಶ್ನೆಗೆ ಆ ನರ್ಸ್ ಕಣ್ಣಲ್ಲಿ ನೀರು ತುಂಬಿತು. ನೀವೇ ಹೇಳ್ತಿರೋ ಅಥವಾ ಲೇಡಿ ಕಾನ್ಸ್ಟೇಬಲ್ನ ಬರೋದಕ್ಕೆ ಹೇಳಬೇಕಾ ನಾನು ಹೆದರಿಸಿದ. ಅದು ನಾನು ಡಾಕ್ಟರ್ ಹೇಳಿರೋ ಇಂಜೆಕ್ಷನ್ ಕೊಡ್ತಿಲ್ಲ ಸರ್, ನನಗೆ ಅವನು ಎಚ್ಚರ ಆಗದಿರೋ ಹಾಗೆ ಇಂಜೆಕ್ಷನ್ ಕೊಡಬೇಕು ಅಂತ ಒಬ್ಬರು ಹಣ ಕೊಟ್ಟು ಜೊತೆಗೆ ಪೇಷಂಟ್ಗೆ ಕೊಡೋ ಔಷಧಿನೂ ತಂದು ಕೊಟ್ಟಿದ್ರು, ಅದನ್ನೇ ಕೊಡ್ತಿದ್ದೆ ಅಳುತ್ತಾ ಎಂದಳು. ಶಕ್ತಿ ಆಶ್ಚರ್ಯದಿಂದ ಎದ್ದು ನಿಂತಳು.
ಶಿವ ಶಕ್ತಿಯನ್ನೇ ನೋಡಿದ. ತನ್ನ ಅನುಮಾನ ನಿಜವಾಯಿತೆಂದು. ಅವ ಆಸ್ಪತ್ರೆಗೆ ಬಂದಾಗ ಆ ಪೇಷಂಟ್ ಇದ್ದ ಕೋಣೆಗೆ ಒಮ್ಮೆ ಹೋಗಿ ಬಂದಿದ್ದ. ಈ ಹಿಂದೆ ನೋಡಿದಂತೆ ಆ ಕೋಣೆಯ ಕಸದ ಡಬ್ಬಿಯಲ್ಲಿ ಮತ್ತೆ ಔಷಧಿ ತುಂಬಿದ್ದ ಪುಟ್ಟ ಬಾಟಲಿ ನೋಡಿದ್ದ. ಅದನ್ನು ತೆಗೆದು ತನ್ನ ಜೇಬಿನಲ್ಲಿಟ್ಟುಕೊಂಡಿದ್ದ. ಆಗಲೇ ನಿಮಗೆ ಕೊಡೋಕೆ ಹೇಳಿದ ಔಷಧಿ ಎಲ್ಲಿದೆ ಕೇಳಿದವ ಇನ್ನೂ ತಾಳ್ಮೆಯಲ್ಲಿದ್ದ. ನನ್ನ ಹತ್ರ ಇದೆ ಸರ್ ಎಂದವಳು ಕಣ್ಣೊರೆಸಿಕೊಂಡಳು. ತಗೊಂಡು ಬನ್ನಿ ಅದನ್ನ ಹೇಳಿ ಕಳುಹಿಸಿದ. ಅವಳ ಜೊತೆ ಸರಳಳಿಗೆ ಹೋಗುವಂತೆ ಕಣ್ಸನ್ನೆ ಮಾಡಿದ. ಆಕೆ ಅವಳ ಜೊತೆ ಹೋಗಿ ಮತ್ತೆ ನಿಮಿಷದಲ್ಲಿ ವಾಪಸ್ಸಾದಳು. ಡಾಕ್ಟರ್, ಅದು ಯಾವ ಔಷಧಿ ಅಂತ ನೋಡಿ ಹೇಳಿ ಶಿವ ಎಂದಾಗ ಅವಳ ಕೈಯಲ್ಲಿದ್ದ ಔಷಧಿಯನ್ನು ಡಾಕ್ಟರ್ ತೆಗೆದುಕೊಂಡು ನೋಡಿದರು. ಸರ್, ಇದು ಡ್ರಗ್. ಇದನ್ನು ಇಂಜೆಕ್ಟ್ ಮಾಡ್ಕೊಳ್ಳೋ ಮನುಷ್ಯ ಯಾವಾಗಲೂ ನಶೆಯಲ್ಲಿರ್ತಾನೆ. ಇನ್ನು ಆ ಪೇಷಂಟ್ ಕೊಮಾದಲ್ಲಿ ಇರೋದ್ರಿಂದ ಅವನಿಗೆ ಎಚ್ಚರನೇ ಆಗೋದಿಲ್ಲ ಎಂದ ಡಾಕ್ಟರ್. ಇದನ್ನು ನಿಮಗೆ ಕೊಟ್ಟೋರು ಯಾರು ಕೇಳಿದ ಶಿವ ಆ ನರ್ಸನ್ನು. ಅವರು ಯಾರು ಅಂತ ಗೊತ್ತಿಲ್ಲ ಸರ್. ಅವರೇ ಫೋನ್ ಮಾಡಿ ಎಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗ್ತೀನಿ. ಸ್ವಲ್ಪ ಹಣದ ಜೊತೆಗೆ ಈ ಔಷಧಿ ಕೊಡ್ತಾರೆ ಎಂದವಳು ಸತ್ಯ ಒಪ್ಪಿಕೊಂಡಳು. ಅವಳ ಮಾತಿಗೆ ತನ್ನ ಫೋನ್ನಲ್ಲಿದ್ದ ರಣದೇವನ ಫೋಟೋ ಅವಳ ಮುಂದೆ ಹಿಡಿದ ಶಿವ, ಇವರೇನಾ ನಿನಗೆ ಹಣ ಕೊಡೋದು ಎಂದು ಕೇಳಿದ. ಇವರಲ್ಲ ಸರ್ ಎಂದಳು ಆ ಫೋಟೋ ನೋಡಿ. ರಂಗನ ಫೋಟೋ ತೆಗೆದು ಇವನಾ ಎಂದು ಕೇಳಿದ ಅವಳಿಗೆ ಮತ್ತೆ ತೋರಿಸಿ. ಹಾಂ ಇವನೇ ಸರ್ ಎಂದು ಗುರುತಿಸಿದಳು. ಶಿವನಿಗೆ ಎಲ್ಲ ರಣದೇವನ ಕೆಲಸ ಎಂದು ಇದ್ದ ಅನುಮಾನ ನಿಜವಾಗಿತ್ತು. ಹಣಕ್ಕೋಸ್ಕರ ಒಬ್ಬರು ಜೀವ ತೆಗೆಯೋಕೆ ಹೋಗಿದಿರಲ್ಲ, ಮನುಷ್ಯತ್ವ ಇಲ್ವಾ ನಿಮಗೆ ಕೇಳಿದ ಜೋರಾಗಿ ಶಿವ ಅವಳನ್ನೇ ನೋಡುತ್ತಾ. ಹಣದ ಆಸೆಗೆ ಹೀಗೆ ಮಾಡಿಬಿಟ್ಟೆ ಸರ್ ಎಂದಳು ತಲೆ ತಗ್ಗಿಸಿ. ಶಿವ ಶಕ್ತಿಯ ಮುಖ ನೋಡಿದ ಅವಳ ನಂಬಿಕೆ ಸುಳ್ಳಾಯಿತೆಂಬಂತೆ. ಆ ನರ್ಸ್ ಮುಂದೆ ಬಂದ ಶಕ್ತಿ ಅವಳ ಕೆನ್ನೆಗೊಂದು ಬಾರಿಸಿ, ನಾನು ಕೊಡೋ ಸಂಬಳ ಕಡಿಮೆ ಆಗಿದ್ರೆ ನನ್ನನ್ನು ಕೇಳಬೇಕಿತ್ತು ಎಂದಳು ಕೋಪದಲ್ಲಿ. ಶಕ್ತಿ, ಕೂಲ್ ಎಂದ ಶಿವ ಎದ್ದು ನಿಂತು. ಇನ್ಮುಂದೆ ನೀನು ಕೆಲಸಕ್ಕೆ ಬರೋದು ಬೇಕಾಗಿಲ್ಲ, ಗೆಟ್ ಔಟ್ ಕೋಪದಲ್ಲಿ ಎಂದಳು. ಹಾಗೆಲ್ಲ ಮಾಡಬೇಡಿ ಮೇಡಮ್ ಎಂದು ಕೈ ಮುಗಿದಳು. ಒಮ್ಮೆ ನಂಬಿಕೆ ದ್ರೋಹ ಮಾಡಿದವರನ್ನ ಮತ್ತೆ ನಂಬೋದಿಲ್ಲ ಈ ಶಕ್ತಿ ಎಂದವಳು ಸರಳನ್ನು ನೋಡಿ. ಸರಳ, ಕ್ಲಿಯರ್ ಹರ್ ಪೇಮೆಂಟ್ ಎಂದು ತನ್ನ ಚೇರಿನಲ್ಲಿ ಬಂದು ಕುಳಿತಳು. ನೀವಿನ್ನೂ ಹೊರಡಿ ಎಂದ ಶಿವ. ಅವನ ಮಾತಿಗೆ ಎಲ್ಲರೂ ಹೊರನಡೆದರು. ತನ್ನ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರೆಲ್ಲ ಮೋಸ ಮಾಡುವವರಲ್ಲ ಎಂದು ನಂಬಿದ್ದಕ್ಕೆ ಅವಳಿಗೆ ದ್ರೋಹವಾಗಿತ್ತು. ಈಗ ಶಿವನ ಅನುಮಾನಕ್ಕೆ ಕೋಪಿಸಿಕೊಂಡು ಅವನ ಜೊತೆ ವಾದಿಸಿದ್ದಕ್ಕೆ ಅವಮಾನವಾಗಿತ್ತು ಅವನ ಮುಂದೆಯೇ. ತಲೆ ತಗ್ಗಿಸಿ ತನ್ನ ಕೋಪವನ್ನು ನಿಯಂತ್ರಿಸಲು ಕುಳಿತವಳು ಅವನ ಮುಂದೆ ಮಾತನಾಡದಾದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.